ಡ್ರೈವ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಮಹಾನಾಯಕರ ಮಧ್ಯೆ ಬಿಗ್ ಫೈಟ್ ಶುರುವಾಗಿದೆ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ಕೊತ ಕುದಿತಾ ಇದೆ. ಇವೆಲ್ಲದರ ಮಧ್ಯೆ ಪೆನ್ ಡ್ರೈವ್ ಹಿಂದೆ ಮಹಾನಾಯಕನ ಕೈವಾಡ ಇದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಇವೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಪ್ರಜ್ವಲ್ ರೇವಣ್ಣ ಕಾಮಕಾಂಡದ ವಿಡಿಯೋಗಳು ಕರ್ನಾಟಕದಲ್ಲಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲೂ ಹಲ್ಚಲ್ ಎಬ್ಬಿಸಿದೆ. ಪ್ರಜ್ವಲ್ ಪೆನ್ ಡ್ರೈವ್ ಹೆಸರಲ್ಲಿ ಭರ್ಜರಿ ಪಾಲಿಟಿಕ್ಸ್ ನಡೆಯುತ್ತಿದೆ. ಪೆನ್ ಡ್ರೈವ್ ಸೂತ್ರಧಾರ ಡಿಕೆ ಶಿವಕುಮಾರ್ ಅಂತ ಕುಮಾರಸ್ವಾಮಿ ನೇರ ಆರೋಪನೂ ಮಾಡಿದ್ರು. ನನ್ನ ಕೈವಾಡವಿಲ್ಲ, ಇದು ವಕೀಲ ದೇವರಾಜೇಗೌಡ ಕೈವಾಡ ಅನ್ನೋದು ಡಿಕೆ ಶಿವಕುಮಾರ್ ಹೇಳಿಕೆ. ನಾನು ಬಾಯಿ ಬಿಟ್ರೆ 48 ಗಂಟೆಯಲ್ಲಿ ಸರ್ಕಾರ ಇರಲ್ಲ ಅನ್ನೋದು ದೇವರಾಜೇಗೌಡರ ಮಾತು. ಇಲ್ಲಿ ಏನು ನೀವು SIT ಕೊಟ್ಟಿದ್ದೀರಿ, ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ CM. ಇದರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಹೇಳೋಣ, ಚರ್ಚೆ ಮಾಡೋಣ, ಸಮಾಧಾನವಾಗಿ ಚರ್ಚೆ ಮಾಡೋಣ. ನಾನಿಲ್ಲಿ ಪಲಾಯನವಾದ ಮಾಡೋನಲ್ಲ. ಒಂದು ನಿಮಿಷ ಇರ್ರಿ, ಒಂದು ನಿಮಿಷ ಕೊಟ್ಟಿದ್ದಾರ ಬಿಟ್ಟು ಯಾರಿಗೆ ಕೊಟ್ಟಿದ್ದಾಗಿದ್ರೆ ಒಂದು ನಿಮಿಷ ಇರ್ರಿ. ಆಗಿದ್ರೆ ಇವನಿಗೆ ಹೆಂಗ್ರಿ ಸಿಕ್ತು? ನಿಮ್ಮ ಡೆಪ್ಟಿ CMಗೆ, ನಿಮ್ಮ ಡೆಪ್ಟಿ CMಗೆ ಹೆಂಗ್ರಿ ಸಿಕ್ತು? ನಿಮ್ಮ ಡೆಪ್ಟಿ CM ಇದರಲ್ಲಿ ಎಕ್ಸ್ಪರ್ಟ್ ಅಲ್ವೇನ್ರಿ? ಯಾಕೆ ನಿಮ್ಗೆ ಆ ಥರ ಚರ್ಚೆ ಮಾಡೋಣ? ನಾವು ಇದನ್ನು ಅಷ್ಟು ಸುಲಭವಾಗಿ ಬಿಡಲ್ಲ. BJP ಲೀಡರು ದೇವರಾಜೇಗೌಡರು ಅವರು JDS ಅಧ್ಯಕ್ಷರಿಗೂ ಬರೆದಿದ್ದಾರೆ. ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಸಾಹೇಬರು ಕೂಡ ಅವರು ಬರೆದಿದ್ದಾರೆ. ಅದು ಕೂಡ ಪ್ರೆಸ್ಗೆ ರಿಲೀಸ್ ಮಾಡಿದ್ದಾರೆ. ಇಲ್ಲೆಲ್ಲ ಅವರೆಲ್ಲ ಏನೇನು ಹೇಳೋರೆ, ಈ ಥರ ನೀವು ಮಾಡೋಕ್ಕೆ ಹೋಗಬೇಡಿ, ನಮಗೆ ಎಕ್ಸ್ ಪ್ರೈಮ್ ಮಿನಿಸ್ಟ್ರದು ಇವೆಲ್ಲ ಏನೇನು ಅಂತೆಲ್ಲ ಬರೆದಿದ್ದಾರೆ. ಅದೆಲ್ಲ ಆತನೇ ರಿಲೀಸ್ ಮಾಡಿದ್ದಾನೆ. ಪ್ರಜ್ವಲ್ ರೇವಣ್ಣ ಹರಾಜಾಕಕ್ಕೆ ಹೋಗಿ ಅಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ಮಾನವನ ಹರಾಜು ಹಾಕಿದ್ದಾರೆ. ಅಲ್ಲಿ ಸಮಗ್ರ ತನಿಖೆ ಆಗಬೇಕು, SIT ತನಿಖೆ ಆಗಬೇಕಾದ್ರೆ ಅದು ಏನು ಬೇಕು ಪೂರಕ ದಾಖಲಾತಿಗಳು ಕೊಡ್ತೀನಿ ನಾನು. ಸರ್ ತಪ್ಪಿಸ್ಕೋಬೇಕಲ್ವ? ಈಗ ಅವರು ತಪ್ಪಿಸ್ಕೋಬೇಕಲ್ವಾ? ಇದು ಸಮಗ್ರ ತನಿಖೆ ಆದ್ರಲ್ಲಿ ಸರ್ಕಾರದ ಕೊಂಡಿ ಕಳಚಿ ಹೋಯ್ತದೆ. ಇದು ಸಮಗ್ರ ಕರೆಕ್ಟ್ ತನಿಖೆ ಆದ್ರಲ್ಲಿ ನಾಳೆ ಬೆಳಿಗ್ಗೆ ಸರ್ಕಾರ ಪತನ ಆಗೋಗ್ತದೆ. ನಾನು SIT ಮುಂದೆ ಹಾಜರಾದ 48 ಗಂಟೆಯಲ್ಲಿ ಸರ್ಕಾರ ಪತನ ಆಯ್ತದೆ. ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದೇ ಚುನಾವಣೆ ಗೆಲ್ಲೋಕೆ ಕಾಂಗ್ರೆಸ್ ಬಿಟ್ಟ 6ನೇ ಗ್ಯಾರಂಟಿ ಅನ್ನೋದು ಕುಮಾರಸ್ವಾಮಿ ಆರೋಪ. ಅಂಥ ಚಿಲ್ಲರೆ ರಾಜಕಾರಣ ಮಾಡಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಹೇಳಿಕೆ. ಯಾವುದೇ ಕಾರಣಕ್ಕೂ 3 JDSನ ಅಭ್ಯರ್ಥಿಗಳು ಗೆಲ್ಲಲ್ಲ, ಮಂಜುನಾಥ್ ಅವರು ಗೆಲ್ಲಲ್ಲ. ಇದು ಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆ, ಶಿವಕುಮಾರ್ ಕೊಟ್ಟರು ಹೇಳಿಕೆನ. ಅಂದ್ರೆ ಅವ್ರ ಧೈರ್ಯ ಎಲ್ಲಿ ಬಂತು ಇದು ಹೇಳೋದಕ್ಕೆ? ಇದನ್ನ ಇಟ್ಕೊಂಡಿದ್ರಲ್ಲ, ಇದನ್ನ 21ನೇ ತಾರೀಕು ಬಿಟ್ರಲ್ಲ ಮಾರ್ಕೆಟ್ಗೆ, ಇದು ಅವರಿಗೆ ಗ್ಯಾರಂಟಿ. ಇದೊಂದು ಗ್ಯಾರಂಟಿ ಸ್ಕೀಮು. 5ನೇ ಗ್ಯಾರಂಟಿ ಜೊತೆಗೆ 6ನೇ ಗ್ಯಾರಂಟಿ ಒಂದು ಇಟ್ಕೊಂಡಿದ್ರು ಚುನಾವಣೆ ಗೆಲ್ಲೋದಕ್ಕೆ. ನಮ್ಮ ರಾಜಕೀಯದಲ್ಲಿ ನಮ್ಮ ಕಾರ್ಯಕರ್ತರು ಅದನ್ನ ಬಹಳ ಉಪಯೋಗಿಸಿರೋ ಬಿಡ್ತಿರೋ. ಬಟ್ ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗ. ಏನಿದ್ರು ಚುನಾವಣೆಯಲ್ಲಿ ಎದುರಿಸೋ ನಾನು ಸಿದ್ದರಾಮಯ್ಯ. ಇದು ನಾನು ಯಾವತ್ತು ಜೋಬಲ್ಲಿ CD ಇದೆ, ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಬಿಚ್ಚಿನಿ ಅಂತ ನಾನು ಯಾವತ್ತೂ ಹೇಳಕ್ ಹೋಗಿ. ಪ್ರಧಾನಿ ಮೋದಿ, ಮಾಜಿ ಪ್ರಧಾನಿ ದೇವೇಗೌಡರು ವಿಷಯ ಗೊತ್ತಿದ್ರು ಮುಚ್ಚಿಟ್ರು ಅಂತ ಡಿಕೆ ಸುರೇಶ್. ಸಿದ್ದರಾಮಯ್ಯ ಮನೆ ಕರ್ಮಕಾಂಡದ ದಾಖಲೆ ಇದೆ ಅಂತ ಕುಮಾರಸ್ವಾಮಿ. ಎಲ್ಲ ಸುಳ್ಳು ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಮುಖ್ಯಮಂತ್ರಿಗೆ ಅವ್ರ ಕುಟುಂಬದಲ್ಲಿ ನಡೀತಲ್ಲ ಪ್ರಕರಣ. ಯಾವ ನರೇಂದ್ರ ಮೋದಿ ಅವರು ಗೌರವ ಉಳಿಸ್ಕೊಟ್ರಲ್ಲ, ಅದಕ್ಕೆ ಇದು ಬಡವಣೆ ಕೊಡ್ತಾ ಇರೋದು ನರೇಂದ್ರ ಮೋದಿಗೆ. ಇದು ಯಾವುದೋ ಪ್ರಕರಣ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಏನಾದರೂ ಸ್ವಲ್ಪ ಅವ್ರಿಗೇನಾದರೂ ಕೃತಜ್ಞತೆ ಅನ್ನೋದಿದ್ರೆ ಮೊದಲು ಅಲ್ಲಿ ನಡೀತಲ್ಲ ಹಿಂದೆ, ಅದನ್ನು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಅದು ಡಾಕ್ಯುಮೆಂಟ್ ಇದ್ದಾವೆ, ಚರ್ಚೆ ಮಾಡೋಣ. ಸುಳ್ಳು ನನ್ನ ಮಗ ಸತ್ತೋದು ಇಲ್ಲಿ ಹೊರದೇಶದಲ್ಲಿ. ನಾನು ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿಲ್ಲ. ಕೇಳಪ್ಪ, ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಬೇಕಾದಂಥ ಪ್ರಮೇಯ ಏನಿದೆ? ಅವನು ಸತ್ತೋದ, ಡೆಡ್ ಬಾಡಿ ತಗೊಬಂದು ಇಲ್ಲಿಗೆ ನಮ್ಮ ದೇಶಕ್ಕೆ, ಆಯಿತು ಅಷ್ಟೇ. ರಾಕೇಶ್ ಅದನ್ನ ಸುಳ್ಳು ಈ ಥರ ಎಲ್ಲ ಹೇಳೋ. ಕುಟುಂಬ ನಮ್ದಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಕೆಲವರು ವ್ಯಾಖ್ಯಾನ ಮಾಡಬಹುದು. ಇವತ್ತು ಪ್ರಧಾನಮಂತ್ರಿಗಳು ಕೂಡ ಇದನ್ನ ಬೇರೆ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬಹುದು. ಆದರೆ ಪ್ರಧಾನಮಂತ್ರಿಗಳಿಗೂ ಕೂಡ ಗೊತ್ತಿತ್ತು, ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೂ ಕೂಡ ಗೊತ್ತಿತ್ತು, ಇದಕ್ಕೆ ನೇರ ಹೊಣೆಗಾರರು ಪ್ರಧಾನಮಂತ್ರಿಗಳು ಆಗ್ತಾರೆ. ಜೊತೆಗೆ ಆ ದೇವೇಗೌಡರ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಕೂಡ ಇದಕ್ಕೆ ನೇರ ಹೊಣೆಗಾರರು. ಇನ್ನು ಪ್ರಜ್ವಲ್ ರೇವಣ್ಣರನ್ನ JDSನ ಕುಮಾರಸ್ವಾಮಿ ಇವತ್ತು ಅಮಾನತು ಮಾಡಿದ್ರು. ಜೊತೆಗೆ ರೇವಣ್ಣ ಫ್ಯಾಮಿಲಿನೇ ಬೇರೆ ಅಂತ ಕುಮಾರಸ್ವಾಮಿ. ಅದೇಗೆ ಸಾಧ್ಯ ಅಂತ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ರು. SITಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ. ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣ ಅವರನ್ನ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಅವನು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ತಲೆ ಬಾಗಲೇಬೇಕು ಅವನು. ಈಗ ನಮ್ಮ ಕುಟುಂಬ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ,
ನೀವು ದೇವೇಗೌಡರ ಕುಟುಂಬ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾರನ್ನೂ ಒಂದೇ ಇದಕ್ಕೆ ಸೇರಿಸಬಾರ್ದು. ನನ್ನ ಕುಟುಂಬ ಅಂದ್ರೆ ನಮ್ಮ ವ್ಯವಹಾರಗಳಿರ್ತಕ್ಕಂಥದ್ದು ಎಲ್ಲಾ ರೀತಿಯಲ್ಲಿ ನಮ್ಮ ಪರ್ಸನಲ್ ವ್ಯವಹಾರಗಳು ನನಗೆ, ನನ್ನ ಹೆಂಡತಿಗೆ, ನನ್ನ ಮಗನಿಗೆ, ನನ್ನ ಸೊಸೆಗೆ, ನನ್ನ ಮೊಮ್ಮಗನಿಗೆ ಅವ್ರ ವ್ಯವಹಾರ ಇರೋದು. ಅಲ್ಲಿ ಅವರು, ಅವ್ರ ಹೆಂಡತಿ, ಅವರಿಬ್ಬರು ಮಕ್ಕಳು ಅವ್ರಿಗೆ ಸೇರ್ಕೊಂಡಿರೋದು. ತಾನೇ ಹೇಳಿದಲ್ಲಪ್ಪ, ಉಪ್ಪಿಂದ ನೀರು ಕುಡಿದವನು ಅಂತ ಯಾರು ಹೇಳಿದ್ದು? ಕುಮಾರಸ್ವಾಮಿ ಅಡ್ಮಿಟೆಡ್ ದಟ್ ಉಪ್ಪಿಂದವ್ ನೀರು ಕುಡಿಬೇಕು, ನಮಗೂ ಅವನಿಗೂ ಸಂಬಂಧ ಇಲ್ಲ, ನಮ್ಮ ಕುಟುಂಬ ಬೇರೆ ಅವ್ರ ಕುಟುಂಬ ಬೇರೆ ಅಂತ ಎಸ್ ಡಿಸ್ಟೆನ್ಸ್. ಮಿಸ್ಟರ್ ಕುಮಾರಸ್ವಾಮಿ, ನೀನು ಯಾಕೆ ಜಾರ್ಕೋತಾ ಇದೀಯಾ ನಿನ್ನ ಕುಟುಂಬ ಅಲ್ಲ ಅಂತ? ಹೆಂಗ್ ಕುಟುಂಬ ಅಲ್ಲ ಅಂತ ಹೇಳಕ್ಕಾಗ್ತದೆ? ನೀನು ಯಾರು ದಡ್ರ ಹಳ್ಳಿ ಜನ? ಇಷ್ಟೆಲ್ಲದರ ಮಧ್ಯೆ ಕುಮಾರಸ್ವಾಮಿ ಹೊಸ ಬಾಂಬ್ ಹಾಕಿದ್ದಾರೆ. ಫೋಟೋಗಳಲ್ಲಿ ಆ ಹೆಣ್ಣು ಮಕ್ಕಳು ಮುಖನ ಅಟ್ಲೀಸ್ಟ್ ಬ್ಲರ್ ಮಾಡಿ ಆ ಕುಟುಂಬಗಳನ್ನ ಉಳಿಸ್ಲಿಕ್ಕೆ ನಿಮ್ ಕೈಲಿ ಸಾಧ್ಯ ಇರಲಿಲ್ವಾ? ಆ ಹೆಣ್ಣು ಮಕ್ಕಳು ಮುಖಗಳನ್ನು ತೋರಿಸಿದಿರಲ್ಲ, ಆ ಕುಟುಂಬದ ಪರಿಸ್ಥಿತಿಗಳೇನಾಗುತ್ತೆ? ಇಷ್ಟು ಕೀಳು ಮಟ್ಟದಲ್ಲಿ ಇದು ಯಾವ ಕಡೆ ತಿರುಗುತ್ತೆ ಈಗ ಈ ಚಕ್ರ? ಈಗ ಅರ್ಥ ಆಗಿದೆ ಪಾಪ ಮಹಾನ್ ನಾಯಕರುಗಳಿಗೆ, ಬಹುಶಃ ಮುಖ್ಯಮಂತ್ರಿಗೂ ಅರ್ಥ ಆಗಿದೆ ಈಗ ಇದು ನಮಗೆ ಸುತ್ತಾಕೊಳ್ಳುತ್ತೆ ಈಗ ಅಂತ ಹೇಳಿ. ಈಗ ಶುರುವಾಗುತ್ತೆ ಅಧ್ಯಾಯ, ಹೊಸ ಅಧ್ಯಾಯ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣರನ್ನ ಜೆಡಿಎಸ್ನಿಂದ ಅಮಾನತು ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಪ್ರಜ್ವಲ್ ರೇವಣ್ಣ ವಿರುದ್ಧ ರಾಜ್ಯಾದ್ಯಂತ ಹೋರಾಟಗಳು ನಡೆಯುತ್ತಿದೆ. ಹುಬ್ಬಳ್ಳಿಯಲ್ಲಿ ಇವತ್ತು ಕುಮಾರಸ್ವಾಮಿ ಜೆಡಿಎಸ್ ಸಭೆಗೆ ಕಾಂಗ್ರೆಸ್ನವರು ಮುತ್ತಿಗೆ ಹಾಕಲು ಯತ್ನಿಸಿ ಗಲಾಟೆ ಎಬ್ಬಿಸಿದ್ರು. ಬೆಂಗಳೂರಲ್ಲಿ ಎಎಪಿ ವಿದ್ಯಾರ್ಥಿ ಸಂಘಟನೆಯಿಂದ ಪ್ರತಿಭಟನೆ ನಡೆಯಿತು. ಬೆಂಗಳೂರಲ್ಲಿ ಎನ್ಎಸ್ಯುಐ ವಿದ್ಯಾರ್ಥಿಗಳಿಂದ ಪ್ರಜ್ವಲ್ ವಿರುದ್ಧ ಧಿಕ್ಕಾರ ಕೂಗಿ ಬಂಧಿಸಲು ಆಗ್ರಹಿಸಿದ್ರು. ಹಾಸನದಲ್ಲಿ ಮಹಿಳಾ ವೈದ್ಯರ ಸಂಘ ಸಂಸ್ಥೆಯವರು ಸಂತ್ರಸ್ತ ಮಹಿಳೆಯರ ರಕ್ಷಣೆಗೆ ಜಿಲ್ಲಾಡಳಿತ ಸಹಾಯವಾಣಿ ತೆಗೆಯಲಿ ಅಂದ್ರು. ಇನ್ನೊಂದು ಕಡೆ ಸಂತ್ರಸ್ತೆಯರಿಗೆ ಕೌನ್ಸಿಲಿಂಗ್ ಕೊಡ್ತೀವಿ ಅಂದ್ರು. ಅವರಿಗೆ ನಾವು ಮಾನಸಿಕವಾಗಿ ಧೈರ್ಯ ತುಂಬುವ ಕೆಲಸವನ್ನು ಮಾಡಲಿಕ್ಕೆ ರೆಡಿ ಇದ್ದೀವಿ. ಹಾಗೆ ಅವರು ತಮ್ಮ ಇದನ್ನ ವೈಯಕ್ತಿಕವಾಗಿ ಹೇಳ್ಕೊಳ್ಳಕ್ಕೆ ಒಂದು ಸಹಾಯವಾಣಿ ಜಿಲ್ಲಾಡಳಿತ ಸ್ಥಾಪಿಸಬೇಕಾಗಿದೆ. ಗಂಡು ಮಕ್ಕಳನ್ನ ಯಾವ ತರ ಇರಬೇಕು, ಹೆಣ್ಮಕ್ಳಿಗೆ ಯಾವ ತರ ಮಾತಾಡಿಸ್ಬೇಕು, ಯಾವ ತರ ಟ್ರೀಟ್ ಮಾಡಬೇಕು ಅನ್ನೋದ ಎಲ್ಲರ ಮನೆಯಲ್ಲೂ ಹೇಳಿರ್ತಾರೆ, ಯಾರು ಎಕ್ಸೆಪ್ಷನ್ ಅಲ್ಲ ಅದಕ್ಕೆ. ಬಟ್ ಈಗ ಸಫರ್ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ಮೊದಲು ನಿಜವಾಗ್ಲೂ ಅವ್ರಿಗೆ ಕೌನ್ಸಿಲಿಂಗ್ ಬೇಕು, ಅವ್ರಿಗೆ ನಮ್ಮ ಸಮಾಜದ ಎಲ್ಲ ಸಪೋರ್ಟ್ ಬೇಕು. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ದು ವಾಪಸ್ ಕರೆತರೋಕೆ ಸರ್ಕಸ್ ಶುರುವಾಗಿದೆ. ಮತ್ತೊಂದು ಕಡೆ ಎಸ್ಐಟಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ದೇವರಾಜೇಗೌಡ, ರೇವಣ್ಣ ಮನೆ ಡ್ರೈವರ್ ಕಾರ್ತಿಕ್ನನ್ನು ವಿಚಾರಣೆ ನಡೆಸಿದ್ದಾರೆ. ಒಟ್ನಲ್ಲಿ ಪೆನ್ ಡ್ರೈವ್ ಹೆಸರಲ್ಲಿ ರಾಜಕಾರಣಿಗಳು ಬೇಳೆ ಬೇಯಿಸಿಕೊಳ್ಳುತ್ತಿದ್ರೆ ಸಂತ್ರಸ್ತ ಮಹಿಳೆಯರ ಪಾಡು ನಿಜಕ್ಕೂ ಶೋಚನೀಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.